ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಬಂಡಾಯ ಶಮನವಾಗುವಂತೆ ಕಾಣಿಸ್ತಿಲ್ಲ. ಕಾಂಗ್ರೆಸ್ ಟಿಕೆಟ್ ವಂಚಿತ ಜಿಬಿ ವಿನಯ್ ಕುಮಾರ್ ರೆಬಲ್ ನಡೆ ಸ್ವತಃ ಸಿಎಂ ಸಿದ್ದರಾಮಯ್ಯಗೆ ತಲೆನೋವಾಗಿ ಪರಿಣಮಿಸಿದೆ. ಸಿಎಂ ಸ್ವಾಮೀಜಿಯ ಮಧ್ಯಸ್ಥಿಕೆ ನಡುವೆಯೂ ವಿನಯ್ ತಣ್ಣಗಾಗುವಂತೆ ಕಾಣಿಸ್ತಿಲ್ಲ. ಹಾಗಿದ್ರೆ ರೆಬಲ್ ವಿನಯ್ ಕುಮಾರ್ ನಡೆ ಏನು, ರಾಜಕೀಯ ಲೆಕ್ಕಾಚಾರ ಏನು, ಇಲ್ಲಿದೆ ನೋಡಿ. ಸಿಎಂ ಸ್ವಾಮೀಜಿ ಮಾತಿಗೂ ಬಗ್ಗದ ವಿನಯ್ ಕುಮಾರ್. ಬಂಡಾಯ ಶಮನವಾಗಿಲ್ಲ, ಸ್ಪರ್ಧೆ ಖಚಿತ ಎಂದ ವಿನಯ್. ಸಿಎಂ ಸ್ವಾಮೀಜಿ ಮಲ್ಲಿಕಾರ್ಜುನ್ ಭೇಟಿ ಸೌಜನ್ಯಕ್ಕಷ್ಟೇ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ವಂಚಿತ ರೆಬಲ್ ವಿನಯ್ ಕುಮಾರ್ ಬಂಡಾಯ ಶಮನವಾಗಿಲ್ಲ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಕನಕ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಜೊತೆ ಕಾಣಿಸಿಕೊಂಡಿದ್ದ ಫೋಟೋ ವೈರಲ್ ಆಗಿತ್ತು. ಸಿಎಂ ಸಿದ್ದರಾಮಯ್ಯ ನಿರಂಜನಾನಂದಪುರಿ ಸ್ವಾಮೀಜಿ ಮಧ್ಯಸ್ಥಿಕೆಯಲ್ಲಿ ವಿನಯ್ ಕುಮಾರ್ ಬಂಡಾಯ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಬಂಡಾಯ ಶಮನವಾಯಿತು. ಕಾಂಗ್ರೆಸ್ ಅಭ್ಯರ್ಥಿಗೆ ಇದ್ದ ಅಡೆತಡೆ ಎಲ್ಲವೂ ಸರಿ ಹೋಯಿತು ಎಂದು ಕಾಂಗ್ರೆಸ್ ಕಾರ್ಯಕರ್ತರು, ಎಸ್ ಮಲ್ಲಿಕಾರ್ಜುನ್ ಅಭಿಮಾನಿಗಳು ಸಂಭ್ರಮ ಪಡುತ್ತಿದ್ದರು. ಆದರೆ ವಿನಯ್ ಕುಮಾರ್ ರಾಜಿ ಸಂಧಾನದ ವಿಚಾರ ತಳ್ಳಿ ಹಾಕಿ ಅದೊಂದು ಸೌಜನ್ಯ ಭೇಟಿಯಷ್ಟೇ, ನಾನು ಚುನಾವಣಾ ಕಣದಿಂದ ಹಿಂದೆ ಸರಿಯುವುದಿಲ್ಲ ಎಂದಿದ್ದಾರೆ. ಇಬ್ಬರು ಎದುರಾಳಿಗಳು, ಈಗ ಇದು ತ್ರಿಕೋನ ಸ್ಪರ್ಧೆ ಆಗ್ತದೆ. ಇಬ್ಬರು ಕೂಡ ಎದುರಾಳಿಗಳಾಗ್ತಾರೆ. ನಾನು ಅವ್ರ ಎದುರಾಳಿ ಅಂತ ಭಾವಿಸಿಲ್ಲ. ನಾನು ಕಾಂಪಿಟೇಟಿವ್ ಒಂದು ವ್ಯವಸ್ಥೆಯಿಂದ ಬಂದಿರೋದು, ಅಂದರೆ ಕೋಚಿಂಗ್ ಸೆಂಟ್ರಿಂದ ಬಂದಿರೋದು. ನಾವು ಡೆವಲಪ್ ಆಗಬೇಕು, ಪಾಸ್ ಆಗಬೇಕು ಅಂತಂದರೆ ನಮ್ಮನ್ನು ನಾವು ಡೆವಲಪ್ ಮಾಡ್ಕೋಬೇಕು, ನಮ್ಮನ್ನು ನಾವು ಪಾಸ್, ಇನ್ನೊಬ್ಬರು ನೋಡಿ ನಮ್ಮನ್ನು ಕಂಪೇರ್ ಮಾಡೋದಲ್ಲ. ಹಾಗಾಗಿ ನಾವು ಅವ್ರಿಬ್ಬರನ್ನೂ ನೋಡ್ತಾ ಇಲ್ಲ. ಇಲ್ಲಿ ನನಗೆ ಜನಗಳು ಶಕ್ತಿ ತುಂಬಿದ್ದಾರೆ, ನನ್ನ ವ್ಯಕ್ತಿತ್ವ ಬೆಳೆಸಿದ್ದಾರೆ ಜನಗಳು. ಆ ನಂಬಿಕೆ ಮೇಲೆ, ಜನಗಳ ಒಂದು ಆಶೀರ್ವಾದದ ಮೇಲೆ ನಾನು ಹೋಗ್ತೀನಿ. ಇವಾಗ ನಾನು ಎಲೆಕ್ಷನ್ ಮಾಡೋವಷ್ಟು ಸದೃಢವಾಗಿದ್ದೀನಿ. ಅದಕ್ಕಿಂತ ಹೆಚ್ಚಿದಾಗಿ ಜನಗಳೆಲ್ಲ ಹೇಳಿದ್ದಾರೆ, ಅವರವರು ಅವರೇ ಫಂಡ್ ಹಾಕೊಂಡು ಮಾಡ್ತೀವಿ ಅಂತ ಬೇರೆ ಹೇಳಿದ್ದಾರೆ. ಅದೆಷ್ಟು ಗೊತ್ತಿಲ್ಲ ನಿಜ. ಬಟ್ ಎಲೆಕ್ಷನ್ ಮಾಡೋದಕ್ಕೆ ಏನು ಸಮಸ್ಯೆ ಇಲ್ಲ, ಯಾರಿಂದನೂ ಆಫರ್ ಬಂದಿಲ್ಲ. ಅಲ್ಲ, ಆ ವಿಚಾರನ ಆ ಸಂದರ್ಭದಲ್ಲಿ ನಾವು ಮಾತಾಡ್ಬೇಕು. ಈಗ ಫಸ್ಟ್ ಗೆಲ್ಲೋಣ. ಈಗ ನಮ್ಮ ಮುಂದಿರೋದೇ ನಾವು ಗೆಲ್ಲಬೇಕನ್ನೋ ಒಂದು ಇರೋವಂಥದ್ದು, ನಾವು ಗೆಲ್ಲೋಣ. ಪಕ್ಷೇತರವಾಗಿ ಸ್ಪರ್ಧಿಸುವುದು ಬಹುತೇಕ ಖಚಿತ ಅಲ್ಲ, ಖಚಿತ. ಇನ್ನು ವಿನಯ್ ಕುಮಾರ್ ಸಿಎಂ ಸಿದ್ದರಾಮಯ್ಯ ಜೊತೆ ಇರೋ ಫೋಟೋ ವೈರಲ್ ಆಗುತ್ತಿದ್ದಂತೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಆರಂಭವಾಗಿತ್ತು. ವಿನಯ್ ಕುಮಾರ್ ರಾಜಿ ಆದ್ರಂತೆ ಬಂಡಾಯ ಸ್ಪರ್ಧೆ ಮಾಡಲ್ವಂತೆ ಎಂಬ ಎಲ್ಲ ಚರ್ಚೆಗೆ ವಿನಯ್ ಬ್ರೇಕ್ ಹಾಕಿ ಇಂದು ತಮ್ಮ ಸಾರ್ವಜನಿಕ ಸಂಪರ್ಕ ಕಚೇರಿಯಲ್ಲಿ ಅಭಿಮಾನಿಗಳ ಕಾರ್ಯಕರ್ತರ ಸಭೆ ನಡೆಸಿದ್ರು. ಸಿಎಂ ಸಾಹೇಬ್ರು ನನಗೆ ರಾಜಕೀಯ ಭವಿಷ್ಯ ರೂಪಿಸುತ್ತೇನೆ, ಈ ಬಾರಿ ಚುನಾವಣಾ ಕಣದಿಂದ ಹಿಂದೆ ಸರಿ ಎಂದಿದ್ದಾರೆ. ಆದರೆ ನಾನು ಈಗಾಗಲೇ ಕ್ಷೇತ್ರದಾದ್ಯಂತ ಓಡಾಡಿದ್ದು ಎಲ್ಲೆಡೆಯೂ ನನ್ನ ಪರ ಅಲೆ ಇದೆ. ನಾನು ಗೆದ್ದೇ ಗೆಲ್ಲುವೆ ಎಂಬ ಅಂಶವನ್ನ ಸಿಎಂ ಸಾಹೇಬರ ಗಮನಕ್ಕೆ ತಂದಿದ್ದೇನೆ. ಇನ್ನು 2 ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದೇನೆ. ನಾನು ಚುನಾವಣಾ ಕಣದಿಂದ ಹಿಂದೆ ಸರಿದಿಲ್ಲ, ಬಂಡಾಯ ಶಮನವೂ ಆಗಿಲ್ಲ. ನಾನು ಪಕ್ಷೇತರ ಸ್ಪರ್ಧೆ ಮಾಡೋದು ಖಚಿತ ಎಂದಿದ್ದಾರೆ. ಇಲ್ಲ, ನಾನು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ದೀನಿ. ನೀವು ಹೇಳೋದು ಕಾಂಗ್ರೆಸ್ಸಿಗೆ ಮೈನಸ್ ಆಗುತ್ತೆ, BJPಗೆ ಪ್ಲಸ್ ಆಗುತ್ತೆ ಅಂತಂದು. ಇಲ್ಲಿ ಈಗಿರೋ ಒಂದು ಪ್ರೆಸೆಂಟ್ ಸ್ಥಿತಿನಲ್ಲಿ ಎರಡೂ ಕುಟುಂಬ ರಾಜಕಾರಣ ನಡೀತಿರೋದ್ರಿಂದ, ಎರಡೂ ಪ್ರಾಬಲ್ಯ ಕುಟುಂಬಗಳೇನಿದಾವಲ್ಲ, ಪವರ್ಫುಲ್ ಪೊಲಿಟಿಕಲ್ ಫ್ಯಾಮಿಲೀಸ್, ಅಲ್ಲಿಂದ ಕ್ಯಾಂಡಿಡೇಟ್ ಬಂದಿರೋದ್ರಿಂದ ಜನಗಳಲ್ಲಿ ಅಸಮಾಧಾನ ಇದೆ. ಅವರ ಇಬ್ಬರು ವಿರುದ್ಧನೂ ಕೂಡ ಇವತ್ತು ಜನಗಳು ವೋಟ್ ಹಾಕೋದಕ್ಕೆ ಕಾಯ್ತಾ ಇದ್ದಾರೆ. ಹಾಗಾಗಿ BJPಗೆ ಹೋಗಬೇಕಾಗಿದ್ದ ಮತಗಳು ನನಗೆ ಬರ್ತದೆ, ನೀವು ಹೇಳ್ದಂಗೆ ಕಾಂಗ್ರೆಸ್ಗೆ ಹೋಗಬೇಕಾಗಿದ್ದ ಮತಗಳು ಬರ್ತದೆ. ಅವು ಎರಡೂ ಸೇರ್ಕೊಂಡು ನನಗೆ ಅತ್ಯಧಿಕ ಮತಗಳು ಈ ಕ್ಷೇತ್ರದಲ್ಲಿ ಬರುತ್ತೆ ಅನ್ನೋ ನಂಬಿಕೆ ನನಗೆ. ನಾನು ಸರ್ವೇನೂ ಮಾಡಿಸಿದ್ದೀನಿ, ಅದ್ರ ಪ್ರಕಾರ ನನ್ನದೇ ಲೀಡಿಂಗಲ್ಲಿ. ಅವರು ಅಲ್ಲೇನಾಯಿತು, ಹಾರ ಶಾಲು ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ತಗೊಂಡೋಗಿದ್ದಂತ ನಾನು ಅಂದ್ಕೊಂಡಿದ್ದೆ. ಕೊನೆಗೆ ಅದು ನನಗೆ ಹಾಕಿದರು, ಅವರು ಪ್ರೀತಿಯಿಂದ ವಿಶ್ವಾಸದಿಂದ ನನಗೆ ಹಾಕಿದರು. ಅದರಂಥ ಒಂದು ದೊಡ್ಡ ಗೌರವ ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯನ ಇನ್ನೊಂದಿಲ್ಲ. ಅದಕ್ಕೆ ಚಿರಋಣಿಯಾಗಿರ್ತೀನಿ. ಆದರೆ ಹಂಗೆ ಹಾಕಿದ್ರು ಅಂತಂದರೆ ನೀನು ವಿಜಯಶಾಲಿಯಾಗಿ ಬಾ ಅಂತ ಹಾಕಿದ್ರು ಅಂತ ನೀವು ಭಾವಿಸಿ.
ಒಟ್ಟಾರೆ ಸಿಎಂ ಹಾಗೂ ಸ್ವಾಮೀಜಿಯ ಸಂಧಾನದ ನಂತರವೂ ವಿನಯ್ ಕುಮಾರ್ ಫುಲ್ ಆಕ್ಟಿವ್ ಆಗಿದ್ದು ಯಾರ ಮಾತಿಗೂ ಜಗ್ಗುವಂತೆ ಕಾಣುತ್ತಿಲ್ಲ. ನಾಮಪತ್ರ ಸಲ್ಲಿಸಲು ಇನ್ನು 2 ವಾರ ಸಮಯವಿದ್ದು ವಿನಯ್ ಕುಮಾರ್ ಯಾವ ಕ್ಷಣದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.